Ta-da! The Rocky Talks. Ta-da! Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Om Namo Bhagavate Vasudevaya. Om Krishnaya Vasudevaya Haraye Paramatmane Pranatah Klesha Nashaya Govindaya Namo Namaha Namo Namaha. ನಮಸ್ತೆ ಕರುನಾಡು, ನಾನು ರಾಖಿ. ಹುಡುಗಾಟದ ವಯಸ್ಸು ನಿಲುಕ್ತಿರಷ್ಟು ಕನಸು. ನನ್ನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ರಾತ್ರಿ ಮಲಗುವಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಮಲಗಿ ಕನಸಲ್ಲೇ ವ್ಲಾಗ್ ಮಾಡ್ಕೊಳ್ತಾ 8 ಗಂಟೆಗೆ ಎದ್ಮೇಲೆ ಕಸ ಹೊಡೆದು ಕ್ಲೀನಾಗಿ ಆಮೇಲೆ ನೆಲ ಒರೆಸೋ ಟೈಮು ನೆಲ ಗಿಲ ಎಲ್ಲ ಒರೆಸ್ದೆ. ನೆಲ ಎಲ್ಲ ಒರೆಸೋ ಅಷ್ಟೊತ್ತಿಗೆ ಆಗಿತ್ತು ಸುಮಾರು 8-8:30 ಆಗಿತ್ತು. ಹೊಟ್ಟೆ ಬೇರೆ ಚೆನ್ನಾಗಿ ಹಸಿತಾ ಇತ್ತು. ಅಷ್ಟೊತ್ತಿಗೆ ಬನ್ನಿ ಕಾಯಿ ಹೊಡೆದು ಕೊಡಿ ಅಂತ ಕೂಗ್ ಸೌಂಡ್ ಕೇಳಿಸ್ತು. ಹೋದೆ ಕಾಯಿ ಹೊಡಿಲಿಕ್ಕೆ. ಕಾಯಿ ಎಲ್ಲ ಕ್ಲೀನಾಗಿ ಹೊಡಿತಿರ್ಬೇಕಾದ್ರೆ ನೀರು ಚೆನ್ನಾಗಿ ಬರ್ತಾಯಿತ್ತು. ಚೆನ್ನಾಗಿ ಬರ್ತಿರೋ ನೀರು ಹಾಕ್ಬಿಡೋದು ಅಂತ ನಾನೇ ಫುಲ್ ಕುಡ್ಕೊಂಡು ಸ್ವಾಹ ಮಾಡಿಕೊಂಡು ಅವ್ರು ಚಟ್ನಿ ಮಾಡಕೊಂಡ್ರು. ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಮುಗಿಸಿ ಬಂದು ಪೇಪರ್ ಓದ್ಕೊಳ್ತಾ ಕೂತ್ಕೊಂಡೆ. ಇವತ್ತಿಂದ ಏನು ಸಮಾಚಾರ ಸುದ್ದಿಗಳಿದ್ದಾವೆ ಅಂತ ಎಲ್ಲ ಪೇಪರಲ್ಲಿ ಒಂದು ನ್ಯೂಸ್ ಕಾಣ್ತು, ಸಣ್ಣತನ ಬಿಡಿ ಅಭಿವೃದ್ಧಿ ಕೆಲಸ ಮಾಡಿ ಅಂತ. ನಾವಂತರೂ ಓಟ್ ಹಾಕಿದ್ದೀವಿ, ನಿಮ್ಮ ಕೆಲಸ ನೀವು ಮಾಡಿ. ಅದಾದಮೇಲೆ ತಿಂಡಿ ಟೈಮು. ಇವತ್ತು ತಾಳಿಪೇಟು ಅದನ್ನು ತಿಂದ್ಕೊಂಡು ನಮ್ಮ ದೊಡ್ಡಮ್ಮನ ಹೊರಗಡೆ ಬಿಡಬೇಕಾಗಿತ್ತು ಬಸ್ ಸ್ಟ್ಯಾಂಡಿಗೆ. ನಮ್ಮ ಏತರ್ ಗಾಡಿನ ಹೊಸದು ತೊಗೊಂಡು ಸೀದಾ ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಅವ್ರು ಬಿಡಲಿಕ್ಕೆ ಬೆಂಗಳೂರಿಗೆ ಹೊಂಟಿದ್ರು ಅಂತ. ಸೊ ಅವರು ಬೆಂಗಳೂರಿಗೆ ಹೊರಟರು. ನಾನು ಅಲ್ಲಿಂದ ವಾಪಸ್ ನಮ್ಮ ಮನೆ ಕಡೆ ಬಂದೆ. ನಿಮ್ಮ ದೇವನಗರಿ ಬೆಣ್ಣೆನಗರಿ ದಾವಣಗೆರೆಯ ಹುಡುಗ. ಓಕೆ, ಇವಾಗ ನಾನು ಬರೆದಿರೋ ಒಂದು ಕವಿತೆ ಹೇಳ್ತೀನಿ. ಅದೆಷ್ಟೋ ದಿನಗಳ ಪರಿಚಯವೆಂಬಂತೆ ನಾವಿಬ್ಬರೂ ಬೆರೆತದ್ದು ನಾನು ಮಾತ್ರ ಎಂದು ನಂತರ ತಿಳಿದದ್ದು. ನಿನಗಾಗಿ ನಾ ಜಗವ ತೊರೆದೆ, ಅದ ತಿಳಿದರೂ ನೀ ಬರದೇ ಹೋದೆ. ಓಕೆ, ನನ್ನ ಬಳಿ ಈ ಬುಕ್ ಇದೆ, 100 SOS 100 Secrets of Success. ಬನ್ನಿ ಇದರಲ್ಲಿ ಏನಿದೆ ನೋಡೋಣಂತೆ. ಸೊ ಇಟ್ಸ್ ಅ ವೆರಿ ನೈಸ್ ಬುಕ್ ಆ್ಯಕ್ಚುಲಿ. ನಾನು ಒಮ್ಮೆ ಓದಿದ್ದೀನಿ. ಸೊ ಇದು ಹೇಳುತ್ತೆ, ದ ವೆರಿ ಫಸ್ಟ್ ಒನ್, SOS 1, ಡೋಂಟ್ ಲೆಟ್ ಎನಿ ಒನ್ ಸ್ಟೀಲ್ ಯುವರ್ ಡ್ರೀಮ್ಸ್. ನಿಮ್ಮ ಕನಸನ್ನು ಯಾರೂ ಕೂಡ ಕದಿಲಿಕ್ಕೆ ಬಿಡಬೇಡಿ ಅಂತಂದರೆ ಈಗ ನಿಮ್ಮ ಆಸೆ ಏನಿದೆ ನೀವು ಮಾಡ್ಕೊಳ್ತಾ ಹೋಗಿ. ಯಾರೇನಂತಾರೋ, ನೋಡಿದ್ರೆ ನಗ್ತಾರೋ ಬಿಡ್ತಾರೋ ಅಂತ ಇಲ್ಲದ ಆಲೋಚನೆಗಳಿಗೆ ನೀವು ಒಳಗಾಗಿ ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಮಾಡದೇ ಇದ್ದರೆ ಅದರ ಅರ್ಥ ನೀವು ನಿಮ್ಮ ಕನಸನ್ನು ಅವರು ಕದಿಲಿಕ್ಕೆ ಬಿಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ನೀವು ಧೈರ್ಯವಾಗಿ ನೀವೇನು ಅಂದ್ಕೊಂಡಿರ್ತೀರೋ ನಿಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯ ರೀತಿಯಲ್ಲಿ. ಡೋಂಟ್ ಲೆಟ್ ಎನಿ ಒನ್ ಸ್ಟೀಲ್ ಯುವರ್ ಡ್ರೀಮ್ಸ್. ಇವಾಗ ಮಧ್ಯಾಹ್ನ ಊಟ ಆಯಿತು. ಊಟ ಆಗೋ ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಕೂಗ್ತು, ಬಟ್ಟೆಲ್ಲ ರೆಡಿ ಇದ್ದಾವೆ ಅಂತ. ಸಂಜೆ ಆಯಿತು, ಸ್ನ್ಯಾಕ್ಸ್ ಟೈಮ್. ಬೇಬಿಕಾರ್ನ್ ಇದ್ವು, ಬೇಬಿಕಾರ್ನ್ ಮಾಡ್ಕೊಳ್ಳೋಣ ಅಂತ ನೀರಲ್ಲಿ ಹಾಕಿ ಕುದಿಯೋಕೆ ಇಟ್ಟಿದ್ವಿ. ಆನಂತರ ಇನ್ನೊಂದು ಕಡೆ ಸೂಪ್ ಕುಡಿಯೋಣ ಅಂತ ಬಿಸಿನೀರು ಕಾಯೋಕ್ಕೆ ಇಟ್ಟಿದ್ದು. ಟೊಮ್ಯಾಟೊ ಸೂಪ್ ಮತ್ತು ಸ್ವೀಟ್ ಕಾರ್ನ್ ಇತ್ತು, ಕಪ್ಪೆ ಸೂಪ್ ಅವ್ರದ್ದು. ಸೂಪ್ ನೀರು ಕಾಯ್ತಾ ಇತ್ತು. ಆ ಕಡೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಕಾರ್ನ್ ಕೂಡ ರೆಡಿ ಆಯಿತು. ಅದಕ್ಕೆ ಬಟರ್ ಮತ್ತು ಪೆಪ್ಪರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ವಿ ವರ್ ರೆಡಿ ಸೂಪ್ ಮತ್ತು ಬೇಬಿಕಾರ್ನ್ನ ಟೇಸ್ಟ್ ಮಾಡಲಿಕ್ಕೆ. ಸ್ನ್ಯಾಕ್ ತಿಂದ್ಕೋತಾ TV ನೋಡ್ಕೋತಾ ಆರಾಮಾಗಿ ಕೂತಿದ್ದಾಯಿತು. ಸ್ನ್ಯಾಕ್ ಎಲ್ಲ ಆಯಿತು. ಈಗ ರೆಡಿ ಆಗಬೇಕು ಸಂಜೆ ಆರತಿಗೋಸ್ಕರ. ಕೈಕಾಲು ಮುಖ ತಕ್ಕೊಂಡು ರೆಡಿಯಾಗಿ ಬಂದರೆ ಈವ್ನಿಂಗ್ ಸ್ಟಾರ್ಟ್ ಆಯಿತು. ಯಾರು ಪಿನಾಕಿ ಬೂತ್ ನಹಿ. ಸಂಜೆ 6 ಗಂಟೆ. ಸಂಜೆ ಆರತಿನೂ ಕೂಡ ಮುಗಿದಿದೆ. ಹರೇ ಕೃಷ್ಣ. ಸಮಯ 6:30 ಆಗಿದೆ. ಇವಾಗ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ. ವಿಲ್ ಡೂ ಇಟ್. ನೈಸಾಗಿ ಈರುಳ್ಳಿ ಚಾಪ್ ಮಾಡಿ ಜೋಳಿಕಾಯಿ ಪಲ್ಯ ಮಾಡಬೇಕು. ಲೆಟ್ಸ್ ಡೂ ಇಟ್. ಇವಾಗ ಜೋಳಿಕಾಯಿ ಫ್ರೈ ಮಾಡೋ ಟೈಮು.
ಮಾಡೋಣ ಚೆನ್ನಾಗಿ. ಜೋಳಿಕಾಯಿ ಆ್ಯಕ್ಚುಲಿ ನನ್ನ ಫೇವ್ರೆಟ್. ಮೊಸರು ಜೊತೆ ಸ್ವಲ್ಪ ಲೈಟಾಗಿ ರೊಟ್ಟಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಏನು ಬೇರೆ. ಇವಾಗ ಜೋಳಿಕಾಯಿ ಫ್ರೈ ಮಾಡೋ ಟೈಮು ಚೆನ್ನಾಗಿ ಫ್ರೈ ಮಾಡೋಣ. ನಂದು ಫೇವ್ರೆಟ್ ಜೋಳಿಕಾಯಿ ಪಲ್ಯ. ಸೈಡಿಗೆ ಸ್ವಲ್ಪ ಮೊಸರು, ರೊಟ್ಟಿ, ಅದು ಆರಾಮ್ಸೆ ಫ್ರೈ ಆಗಲಿ. ಆಮೇಲೆ ಇಲ್ಲಿ ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಹಾಕಬೇಕು. ಓಕೆ, ಜೋಳಿಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಇಲ್ಲೇ ಎತ್ತಾಕೊಂಡು ಇವೆರಡನ್ನೂ ಹಾಕಿ ಒಗ್ಗರಣೆ ಹಾಕಬೇಕು. ಲೆಟ್ಸ್ ಡೂ ಇಟ್. ಸ್ವಲ್ಪ ಎಣ್ಣೆ ಹಾಕೋಣ. ಓಕೆ, ಎಣ್ಣೆ ಹಾಕಾಯಿತು. ಈ ಕಡೆ ಒಂದು ಪಲ್ಯ, ಕಾಳಿನ ಪಲ್ಯ ಬೇಯ್ತಾ ಇದೆ. ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡೋದು. ಓಕೆ, ಇವಾಗ ಈರುಳ್ಳಿ ಟೈಮು ಸ್ವಲ್ಪ ಫ್ರೈ ಆಗುತ್ತೆ. ಇದು ಆಲ್ಮೋಸ್ಟ್ ಬಿಸಿ ಆಗಿದೆ, ತೆಗಿತೀನಿ. ಟೊಮೆಟೊ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೀನಿ. ಸೊ ಈ ಕಡೆ ಪಲ್ಯ ಇದೆ, ಈ ಕಡೆ ರೊಟ್ಟಿ ರೆಡಿ ಆಗ್ತಾ ಇದೆ. ಪ್ರತಿದಿನದ ಊಟ ರೊಟ್ಟಿ. ಇವಾಗ ಮಸಾಲೆ ಎಲ್ಲ ಹಾಕಿದೆ, ಚೆನ್ನಾಗಿ ಅಲ್ಗಾಡ್ಸೋದು. ಓಕೆ, ಮಸಾಲೆ ಹಾಕಿದ್ದಾಯಿತು. ಇವಾಗ ಜೋಳಿಕಾಯಿನೂ, ಹುರಿದಿರೋ ಜೋಳಿಕಾಯಿನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟದಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ರೆ ಜೋಳಿಕಾಯಿ ಪಲ್ಯ ರೆಡಿ. ಪಲ್ಯ ಕುದೀತಾ ಇದ್ದಾಗ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ. ಪಲ್ಯ ರೆಡಿ ಆಗ್ತದೆ. ನಾವು ಇಟ್ಸ್ ಟೈಮ್ ಟು ಚಾಂಟ್. ಊಟ ಆಯಿತು, ಚಾಂಟಿಂಗ್ ಆಯಿತು. ಜೊತೆಗೆ ನಮ್ಮೊಬ್ಬರು ಸ್ನೇಹಿತರು ಕರೆ ಮಾಡಿದರು. ಅವ್ರ ಜೊತೆ ಮಾತಾಡಿ ಇವಾಗ ಐ ಆಮ್ ಗೋಯಿಂಗ್ ಟು ಬೆಡ್. ಧನ್ಯವಾದ ಕರ್ನಾಡು. ಇವಾಗ ಮಲ್ಕೊಳ್ಳೋಣ. ಎಲ್ರಿಗೂ ಶುಭರಾತ್ರಿ.